ಆಶಾ ಕಾರ್ಯಕರ್ತರಿಗೆ ಯಾರು ಅನ್ಯಾಯ ಮಾಡಿದ್ರೆ ಕೇಂದ್ರ ಸರ್ಕಾರ ತನ್ನ ಯೋಜನೆ ತಗೊಂಡ್ ಬಂತಲ್ಲ, ಆ ಯೋಜನೆಯನ್ನ ಮುಂದುವರಿಸಿ ಎಲ್ಲವನ್ನ ಇನ್ನು ಸಬಲೀಕರಣ ಮಾಡಬೇಕು, ಇನ್ನು ಜಾಸ್ತಿ ಜನಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇದನ್ನ ಡೈಲ್ಯೂಟ್ ಮಾಡ್ತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರ, ಅದು ರಾಜ್ಯ ಸರ್ಕಾರ ನಿಗದಿತ ಫಿಕ್ಸ್ಡ್ 5,000 ರೂಪಾಯಿ ಕೊಟ್ಟೇ ಕೊಡುತ್ತೆ. ಕೇಂದ್ರ ಸರ್ಕಾರ 2,500 ರೂಪಾಯಿ ಕೊಡ್ತಾ ಇದೆ, 7,500, ಕೆಲವು 8,000, ಕೆಲವರು ಆ ತರ ವೇರಿಯೇಷನ್ ಅಲ್ಲಿ ಆಶಾ ಕಾರ್ಯಕರ್ತರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ 12,000 ಒಟ್ಟು ಹೋಗ್ತಾ ಇದೆ. ಅದಕ್ಕೆ ಸಹಾಯಕರು ಇರ್ತಲ್ಲ ಅವ್ರಿಗೆ 8,000 ರೂಪಾಯಿ ಹೋಗ್ತಾ ಇದೆ. ಇದು ವಸ್ತುಸ್ಥಿತಿ. ಆಮೇಲೆ ಇವ್ರಿಗೆ ರೈತರಿಗೆ 4,000 ರೂಪಾಯಿ 6,000 ರೂಪಾಯಿ ಕೊಡ್ತಾ ಇದೀವಿ ನಾವು ಅಂತಲ್ಲ, ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಮನಮೋಹನ್ ಸಿಂಗ್ ಅವರಿದ್ದಾಗ ಇಡೀ ಪ್ರಪಂಚದಲ್ಲಿ ರಿಸೆಷನ್, ರೈತರ ಸಾಲವನ್ನ ಮನ್ನಾ ಮಾಡಿದ್ರು. 72,000 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದ್ರು. ಇತಿಹಾಸದಲ್ಲೇ, ಭಾರತದ ಇತಿಹಾಸದಲ್ಲಿ ಯಾರೂ ಮಾಡಕ್ ಸಾಧ್ಯ ಆಗಿಲ್ಲ. ಈಗಂತೂ ಅಗತ್ಯ ಇದ್ರೂ ಕೂಡ ಕೇಂದ್ರ ಸರ್ಕಾರ ಮಾಡಲಿಲ್ಲ. ಅವಾಗ ಏನ್ ಮಾಡ್ಬಿಟ್ರು, ಫರ್ಟಿಲೈಸರ್ ಮೇಲೆ ಸಬ್ಸಿಡಿ ಕಡಿಮೆ ಮಾಡಿದ್ರು ಕೇಂದ್ರ ಸರ್ಕಾರ, ಬಿತ್ತನೆ ಬೀಜದ ಮೇಲೆ ಸಬ್ಸಿಡಿ ಕಡಿಮೆ ಮಾಡಿದ್ರು, MSP ಕೊಡ್ಲಿಲ್ಲ. ಸ್ವಾಮಿನಾಥನ್ ವರದಿಯನ್ನು ಅನುಷ್ಠಾನ ಮಾಡಿ MSP ಕೊಡ್ತೀನಿ ಅಂತ ಪ್ರಣಾಳಿಕೆಯಲ್ಲಿ ಹಾಕೊಂಡ್ರು ಮೋದಿ ಅವರು. ಪ್ರಣಾಳಿಕೆಯಲ್ಲಿ ಹಾಕೊಂಡ್ರು, ವಚನ ಭ್ರಷ್ಟರಾದ್ರು. ವಚನ ಭ್ರಷ್ಟರಾದಾಗ ರೈತರಿಗೆ ಏನೋ ಒಂದು ಚೂರು ಕೊಡ್ಬೇಕಲ್ಲ. ನೀವು 6,000 ರೂಪಾಯಿ ಕೊಡ್ಲೇಬೇಡಿ. ರೈತರು ಕೇಳ್ತಾ ಇದ್ದಾರೆ ಗೊತ್ತಾ, ಸ್ವಾಮಿನಾಥನ್ ವರದಿ 4,000 ಕೊಡ್ಲಿಲ್ಲ, ಅದನ್ನ ಹೇಳಿ ಆಯ್ತು. ಈಗ ಬಿತ್ತನೆ ಬೀಜ ನಿಮ್ಮ ಪಾಲು ಏನಿತ್ತು, ನೀವು 4,000 ಅಂತ ಹೇಳಿ ನಮ್ಮ ಪಾಲು ಕೊಡದೆ, ನಮ್ಮ ಪಾಲು ಮನಮೋಹನ್ ಸಿಂಗ್, ನರೇಂದ್ರ ಮೋದಿ ಕಾಯ್ದೆ ಅಲ್ಲ, ಬೀಜ ರಸಗೊಬ್ಬರ ಇಡೀ ದೇಶದಲ್ಲಿ ಅದು ಕಾಯ್ದೆ ಅಲ್ಲ. ಆ 4,000 ರೂಪಾಯಿ ಕೊಡೋದು ಇಡೀ ದೇಶದಲ್ಲಿ ಕಾಯ್ದೆ ಅಲ್ಲ. ಕಾಯ್ದೆ ಇದ್ರೆ ನೀವು ಮಾತಾಡಿದಂತವು ಗ್ಯಾರಂಟಿ ಯೋಜನೆ ಕಾಯ್ದೆ ಅಲ್ಲ, ಅದನ್ನ ಕೊಡ್ತಾ ಇದ್ದೀರಿ. ಕೇಳಿ, ಗ್ಯಾರಂಟಿ ಯೋಜನೆ ಕಾಯ್ದೆ ನಮ್ಮ ಯೋಜನೆ, ಪ್ರಣಾಳಿಕೆ, ಅದು ನಮ್ಮ ಯೋಜನೆ ಅದು ಕರೆಕ್ಟ್. ನಾನು ನಿಮ್ಗೆ ಅದನ್ನೇ ಹೇಳ್ತಾ ಇದ್ದೀನಿ. ನಮ್ಮ ಪ್ರಣಾಳಿಕೆ, ನಮ್ಮ ಫ್ಲಾಗ್ಶಿಪ್ ಪ್ರೋಗ್ರಾಮ್ಗಳು, ನಮ್ಮ ಯೋಜನೆಗಳು ನಾವು ಕೊಡ್ತಾ ಇದೀವಿ. ನಿಮ್ಮ ಪ್ರಣಾಳಿಕೆ ನಿಮ್ಮದು ನೀವು ಮಾಡಬೇಕಾಗಿದ್ದವರು ಸ್ವಾಮಿನಾಥನ್ ವರದಿನ ಅನುಷ್ಠಾನ ಮಾಡ್ದಲೆ, MSP ಕೊಡದಲೆ, ಕಾಂಪನ್ಸೇಷನ್ ನೀವು 6,000 ಮಾತ್ರ ಕೊಡ್ತಾ ಇದೀರಿ. 6,000 ಮಾತ್ರ ಕೊಡ್ತಾ ಇದೀರಿ. ರೈತರು ಇವತ್ತು ಏನ್ ಹೇಳ್ತಾ ಇದಾರೆ ಅಂದ್ರೆ, ನೀವು 6,000 ತಗೊಳ್ಳಿ, ನಮಗೆ ಸ್ವಾಮಿನಾಥನ್ ವರದಿಯನ್ನ ಅನುಷ್ಠಾನ ಮಾಡಿ MSP ದ್ವಿಗುಣ ಮಾಡಿ. ಇದನ್ನ ಅವ್ರು ಕೇಳ್ತಾ ಇರ್ತಕ್ಕಂಥದ್ದು. ನೀವು ಅವ್ರು ಕೊಡ್ತಾ ಇಲ್ಲ, ಸಬ್ಸಿಡಿ ಕೊಡ್ತಾ ಇಲ್ಲ, ಫರ್ಟಿಲೈಸರ್ ಮೇಲೆ, ಬಿತ್ತನೆ ಬೀಜದ ಮೇಲೆ ಕೊಡ್ತಾ ಇಲ್ಲ. ಅದಕ್ಕಾಗಿ ನೀವು 6,000 ಕೊಡ್ತಾ ಇದೀರಿ. ನಮ್ಮ ಯೋಜನೆ ಏನು, ಕಾಯ್ದೆ ಆಗಿದ್ರೆ ನೀವು 4,000 ಕೊಡ್ಬೇಕಾಯ್ತು. ಇಡೀ ದೇಶದಲ್ಲಿ ಎಲ್ಲ ರೈತರು ಎಲ್ಲ ರಾಜ್ಯಗಳು ಕೊಡ್ತಾರೆ. ಬಿಜೆಪಿ ರಾಜ್ಯಗಳು ಕೊಡ್ತಾರ, ಉತ್ತರ ಪ್ರದೇಶದಲ್ಲಿ 4,000 ರೂಪಾಯಿ ಕೊಡ್ತಾರ. ಆಡ್ ಮಾಡಿ, ಸುಮ್ಮನೆ ಏನನ್ನು ಹೇಳಬಾರ್ದು. ನಮ್ಮ ಯೋಜನೆ ಏನು, ನಾನು ಗೃಹಲಕ್ಷ್ಮಿ ಕೊಡ್ತೀನಿ ಅಂತ ಹೇಳಿದ್ದೀನಿ. ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಕೊಡ್ತೀನಿ ಅಂತ ಹೇಳಿದ್ದೀನಿ. ಗೃಹ ಜ್ಯೋತಿ ಕೊಡ್ತೀವಿ ಅಂತ ಹೇಳಿದ್ವಿ. 1,65,00,000 ಕುಟುಂಬಗಳಿಗೆ, ಕೇಳಿ, 1,65,00,000 ಕುಟುಂಬಗಳಿಗೆ ಶೂನ್ಯ ಬಿಲ್ ಹೋಗ್ತಾ ಇದೆ. ಶೂನ್ಯ ಬಿಲ್ 1,65,00,000 ಕುಟುಂಬಗಳಿಗೆ ಗೃಹ ಜ್ಯೋತಿ. ಇಡೀ ಪ್ರಪಂಚದ, ಭಾರತದಲ್ಲಿ ಇಡೀ ಪ್ರಪಂಚದಲ್ಲಿ ಇಂಥ ಯೋಜನೆ ಮತ್ತೊಂದಿಲ್ಲ. ಬೇರೆಯವರು ಜಾಸ್ತಿ ಮಾಡ್ಬಿಟ್ಟು ಅವ್ರು ಕೊಡ್ತಾ ಇದ್ದಾರೆ, ನೀವು ಅಂತ 7 ರೂಪಾಯಿ ಯೂನಿಟ್ ಮಾಡ್ಬಿಟ್ಟು ಯಾರು ಬೇಕಾದ್ರೂ ಕೊಡ್ತಾರೆ ಅಂತ. ಈಗ ರಮಾಕಾಂತ್ ಅವರೇ, ನೀವು ಕಂಪೇರ್ ಮಾಡಿ, ನಮ್ಮ ರಾಜ್ಯದಲ್ಲಿ ಇಷ್ಟಿದೆಯಲ್ಲ, ವಿದ್ಯುತ್ ಇಷ್ಟಿದೆಯಲ್ಲ, ಮಹಾರಾಷ್ಟ್ರದ ಕಂಪೇರ್ ಮಾಡಿ, ತೆಲಂಗಾಣದ ಕಂಪೇರ್ ಮಾಡಿ, ಪಂಜಾಬ್ ಕಂಪೇರ್ ಮಾಡಿ. ನಾವು ಏನ್ ಹೇಳ್ತಾ ಇದೀವಿ, ವಾರ್ಷಿಕವಾಗಿ 5% ಏನ್ ಹೆಚ್ಚಿಗೆ ಆಗ್ತಾವಲ್ಲ, ಇದು ಪಾಲಿಸಿ ಆಫ್ ಇಂಡಿಯಾ. ಇದು ಕರ್ನಾಟಕದಲ್ಲಿ ಮಾತ್ರ 3% ಜಾಸ್ತಿ ಆಗ್ಬಿಡ್ತು ವಾಟರ್ ಬಿಲ್. ಕಳೆದ 15 ವರ್ಷದಿಂದ ವಾಟರ್ ಬಿಲ್ ಹೆಚ್ಚಿಗೆ ಆಗಿಲ್ಲ. 5% ಆಗೇ ಆಗುತ್ತೆ, ನ್ಯಾಚುರಲ್ ಆಗುತ್ತೆ. 5% ಯೂಶುವಲಿ ಮನೆ ಬಾಡಿಗೆ ಜಾಸ್ತಿ ಎವರಿ ಇಯರ್ ಆಗುತ್ತೆ. ಕೇಂದ್ರ ಸರ್ಕಾರ ಪಾಲಿಸಿಗಳಿದಾವ್ರಿ, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಪಾಲಿಸಿ ನಾನೇ ಮಾಡಕ್ಕಾಗ್ತದೆ. ಎಲ್ಲವುಗಳ ಬೆಲೆ ಭಾರತದಲ್ಲಿ ಏರಿಕೆಯಾದ ಸ್ವರೂಪದಲ್ಲಿಯೇ ರಾಜ್ಯದ ದರಗಳು ಏರಿಕೆ ಆಗುತ್ತವೆ. ಖಂಡಿತ ಇಲ್ಲ ಸರ್. ಇವ್ರು ಗ್ಯಾರಂಟಿ ಕೊಡ್ತಾ ಇದೀವಿ ಒಂದೇ ಉದ್ದೇಶ ಇಟ್ಕೊಂಡು ಇವತ್ತು ಎಲ್ಲ ಬೆಲೆಗಳನ್ನ ಜಾಸ್ತಿ ಮಾಡಿದ್ದು ಅಧಿಕೃತವಾಗಿ ಮಾಡಿರ್ತಾರೆ. ಕೇಂದ್ರ ಯಾವ್ದ್ರ ಬೆಲೆ ಜಾಸ್ತಿ ಮಾಡಿಬಿಟ್ಟಿದೆ ಹೇಳಿ. ನೀವು ಅಷ್ಟೇನೆ, ಕೇಂದ್ರ ಬೆಲೆ ಜಾಸ್ತಿ ಮಾಡಿಲ್ಲ. ಈಗ ಹೇಳಿ ಸರ್, ನೀವು 10 ಬೆಲೆ ಜಾಸ್ತಿ ಆಗಿರೋದು ಹೇಳಿ ಸರ್. ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ ಸರ್. ನೀವು ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಜಾಸ್ತಿ ಆಗೋದು. ಈಗ ಕರ್ನಾಟಕದಲ್ಲಿ ಈಗ ಬೇರೆ ರಾಜ್ಯಕ್ಕೆ ಹೋದ್ರೆ ನಮ್ಗಿಂತ ತಮಿಳ್ನಾಡು ಹೋದ್ರೆ 10 ರೂಪಾಯಿ ಕಮ್ಮಿ ಸಿಗ್ತದೆ ಡೀಸೆಲ್ ಪೆಟ್ರೋಲ್. ಇಲ್ಲೇ ಜಾಸ್ತಿ ಹಾಕುದ್ರಾಗಾರೆ. ಸೊ ಇದಕ್ಕೆ ಉತ್ತರ ಕೊಡ್ಬೇಕಲ್ವಾ? ಅವ್ರಿಗಿರೋ ಬಾಪ್ಸ್ಗಳೇ ಕಡಿಮೆ, ಇದ್ಬದ್ ಬಾಪ್ತೆಲ್ಲ ನಿಮ್ದೇ ಇದೆ. ಸ್ವಲ್ಪ ಸ್ವಲ್ಪ ಉಳಿದಿದ್ದ ಬಾಪ್ಸ್ಗಳಲ್ಲಿ ನಮ್ದು ಅಂತ ಹೇಳ್ತಾರೆ. ಇದ್ದು ನಮ್ಮ ಮೇಕೆದಾಟು ಬಗ್ಗೆ ಹೇಳ್ತಾ ಇದ್ರೆ, ಮೇಕೆದಾಟು ಟ್ರಿಬ್ಯುನಲ್ ಗೆ ಅಥಾರಿಟಿಯಿಂದ ಕ್ಲಿಯರ್ ಆಗ್ಬೇಕು ಅನ್ನೋದು ಒಂದೈತೆ. ಈ ಸಮಸ್ಯೆ ಮಾಡ್ತಾ ಇರ್ತಕ್ಕಂಥ ತಮಿಳ್ನಾಡು ಮತ್ತೆ ಕಾಂಗ್ರೆಸ್ ಇಬ್ರು ಒಕ್ಕೂಟದಲ್ಲಿ ಇದ್ದಾರೆ. ಇಬ್ರು ಅವ್ರನ್ನ ಕ್ಲಿಯರೆನ್ಸ್ ಕೊಡಿ ಅಂತ ಮನವಿ ಮಾಡ್ಕೊಳ್ಳಿ. ಸರ್, ಈಗ ಮಾದಾಯಿ ಯೋಚನೆ ಇದರಲ್ಲಿ ಕೋರ್ಟ್ ಅಲ್ಲಿ ಒಂದು ಪೆಂಡಿಂಗ್ ಇರೋದ್ರಿಂದ ಇದೆ. ಎಲ್ಲದಕ್ಕೂ ನೀವು ಮಾದಾಯಿ ಕ್ಲಿಯರ್ ಆಗಿದೆ. ನೀವು ಇಲ್ಲ ಕೇಳಿಸ್ಕೊಳ್ರಿ, ಮಾದಾಯಿ ಫಾರೆಸ್ಟ್ ಕ್ಲಿಯರೆನ್ಸ್ ಗೆ ಒಂದು
ಆಗ್ಬೇಕು. ಯಾಕಂದ್ರೆ ಕೋರ್ಟ್ ಅಲ್ಲಿ ಇರೋದ್ರಿಂದ ಅದು ಕ್ಲಿಯರ್ ಆಗಿಲ್ಲ. ಅದು ಕೋರ್ಟ್ Union government ಮಾಡ್ಬೇಕ್ರಿ ಅದು. Court ಯಾಕ್ ಗೌರ್ಮೆಂಟ್ ಮಾಡುತ್ತೆ? ಮಾಡೋದಲ್ಲ ರೀ. ನೀವು Union ಕೋರ್ಟ್ ಹಾಕಿದ ಮೇಲೆ ಗೌರ್ಮೆಂಟ್ government ಯಾವ ಸಾಧ್ಯ ರೀ? ನೋಡಿ, government ನೀವು should ಹಂಗಾರೆ clear. ಸಾಧ್ಯ ಐತಲ್ಲ, ಮೇಕೆದಾಟು ಮಾಡ್ಬಿಡಿ ಹಾಗಾದ್ರೆ. ಮೇಕೆದಾಟು ಮಾಡ್ತೀವಿ, ಮಾಡ್ರಿ. ಅನುಮತಿ ಕೊಡಿ. ಮಾಡ್ರಿ. ಪ್ರಧಾನಮಂತ್ರಿ ಅನುಮತಿ ಅಲ್ಲದೆ ಏನಿದೆ? ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಟ್ರಿಬ್ಯುನಲ್ ಪ್ರಧಾನಮಂತ್ರಿನ ಟ್ರಿಬ್ಯುನಲ್ ನರೇಂದ್ರ ಮೋದಿ ಮಾಡಿ. ಪ್ರಧಾನಮಂತ್ರಿ. ಮೇಕೆದಾಟಿಗೆ ಎಷ್ಟು ಎತ್ತಿಟ್ಟಿದ್ರ ಗೌಡ್ರೆ? ಎಲ್ಲ 3 ಮೇಕೆದಾಟು ವರ್ಷ ಯೋಜನೆಗೆ ಆದ್ಮೇಲೆ ಸರ್ಕಾರ ನೀವು ಎತ್ತಿಟ್ಟಿರೋ ಹಣ ಎಷ್ಟು? ಒಂದ್ ನಿಮಿಷ ಗೋವಿಂದರಾಜ್ ಅವರೇ, ಒಂದ್ ನಿಮಿಷ. ಮೇಕೆದಾಟಿಗೆ ಸರ್ಕಾರ ಎಷ್ಟು ದುಡ್ಡನ್ನ ನಿಧಿಯನ್ನಾಗಿ ಎತ್ತಿಟ್ಟಿದೆ ಅದನ್ನ ನೋಡಿ, ಮೇಕೆದಾಟಿಗೆ ಸರ್ಕಾರ ಆಲ್ರೆಡಿ ಘೋಷಣೆ ಮಾಡಿದ ಸರ್ಕಾರ ಘೋಷಣೆ ಬೇಡ ರೀ. ಕೇಳ್ರಿ. ಅಧಿಕೃತವಾಗಿ ಎತ್ತಿಟ್ಟಿರೋದು ಕೇಳಿ. ಹೇಳಿ. ಕೇಳಿ. ನೀವು ಬರೀ ನೀವು- ಘೋಷಣೆ ನಾನು ಒಂದ್ ನಿಮಿಷ- ಅಷ್ಟೇ, ಒಂದ್ ಬೇರೆ ನಿಮಿಷ. ಏನು ಮಾಡ್ತಾ ಈಗ ಇಲ್ಲ. ನಾನು ರಮಾಕಾಂತ್ ಅವ್ರು ನಾನು ಒಂದು ಮಾತು ಹೇಳ್ತೀನಿ. 9,000 ಕೋಟಿ ರೂಪಾಯಿ ಇವತ್ತು DPR ಆಗಿರ್ತಕ್ಕಂಥದ್ದು. 9,000 ಕೋಟಿ ರೂಪಾಯಿನೂ ಕೂಡ ಟನಲ್ಗೂ ಕೇಳಿ 40,000 ಕೋಟಿ ಬಿಡಿಪ, ನೀವು ನೀನ್ DPR ಕೇಳ್ಕೊಳಪ್ಪ, ಮಾಡ್ತೀರಾ? ನೀವ್ ಏನು ಕೆಲಸ ಅಲ್ಲ, ಮಾಡಲ್ಲ, ನೀವು ನಾವೇನೋ ಮಾಡ್ತೀವಿ, ಟನಲ್ಗೂ ನೀವು ನೀವೇನು ಕೆಲಸ ಮಾಡಿಲ್ಲ, ನಾವು ಬರೀ ಮಾಡ್ತೀವಿ. ಕಾರ್ ಓಡಾಡಕ್ಕೆ ನೀವು DPR 9,000 ಮಾಡಿದ್ದೀರಾ? ಕೋಟಿ ರೂಪಾಯಿ ಕೊಡ್ತೀವಿ. 12 ಕೋಟಿ ಕೇಂದ್ರ ಖರ್ಚು ಸರ್ಕಾರ ಯಾಕೆ ಮಾಡಿದ್ದೀರಾ? ಅನ್ಯಾಯ ಮಾಡ್ತಾ ಇದೆ? ಕರ್ನಾಟಕ ಯಾಕೆ ಮೋಸ ಜನರ ಮಾಡ್ತಾ ಇದೆ? ತೆರಿಗೆಯನ್ನ ನೀವು ಮೋಸ ಮಾಡ್ತಾ ಇರ್ತೀರಾ. ಕೇಂದ್ರ ಸರ್ಕಾರ ಯಾಕೆ ಅನ್ಯಾಯ ಮಾಡ್ತಾ ಇದೆ ರಾಜ್ಯಕ್ಕೆ ಕೇಳಿ? ಯಾಕೆ ಅನುಮತಿ ಕೊಡ್ತಾ ಇಲ್ಲ ಅಂತ ಕೇಳಿ. ಕೇಂದ್ರ ಸರ್ಕಾರದ ಹೊಣೆಗಾರಿಕೆ ತಾನೆ. ಕೇಂದ್ರ ಸರ್ಕಾರದ ಹೊಣೆಗಾರಿಕೆ ಇದು. ಪಕ್ಕದ ರಾಜ್ಯಕ್ಕೆ ಅನುಮತಿ ಕೊಡ್ಬೇಕಾ? ಕೇಂದ್ರ ಸರ್ಕಾರ ಅನುಮತಿ ಕೊಡ್ಬೇಕಾ? Okay. ಕೇಂದ್ರ ಸರ್ಕಾರದ ಹೊಣೆಗಾರಿಕೆನ ಕ್ಲಿಯರ್ ಮಾಡ್ಬೇಕಾದ್ದು ಗ್ರೀನ್ ಟ್ರಿಬ್ಯುನಲ್ ಕ್ಲಿಯರ್ ಮಾಡ್ಬೇಕಾದ್ದು ಇಲ್ಲ ಪಕ್ಕದ ರಾಜ್ಯದ ನೋಡ್ರಿ, ಟ್ರಿಬ್ಯುನಲ್ ನಿಮ್ ಮೋದಿ ಕೈಲಿಲ್ಲ, ಸರ್ಕಾರ ನಮ್ಮ ಕೈಲಿಲ್ಲ ಅದು. ಪರಿಸರ ಇಲಾಖೆ ತಮಿಳುನಾಡಲ್ಲಿ ಇದೆಯಾ? ಕೇಂದ್ರ ಸರ್ಕಾರದಲ್ಲಿ ಇದೆಯಾ ಪರಿಸರ ಇಲಾಖೆ? ಆರ್ಥಿಕ ಇಲಾಖೆ ಕೇಂದ್ರ ಸರ್ಕಾರದಲ್ಲಿ ಇದೆಯಾ? ತಮಿಳುನಾಡಲ್ಲಿ ಇದೆಯಾ? ಯಾಕೆ ನಿಮ್ ಸತ್ತ ಹೋಗ್ಬಿಡೈತೆ ಯೂನಿಯನ್ ಅಲ್ಲ? ಗವರ್ಮೆಂಟ್ ನಿಮ್ಮ ಆರ್ಥಿಕ ಇಲಾಖೆ ಸತ್ತ ಹೋಗ್ಬಿಡೈತೇನ್ರಿ? ಕರ್ನಾಟಕದ ತೆರಿಗೆ ತಗೋತಾರೆ ತಮಿಳುನಾಡು ಸಾಯಿಸ್ಬಿಟ್ಟಿದ್ದೀರಲ್ಲ ನೀವು ಗವರ್ಮೆಂಟ್, ಕಾಂಗ್ರೆಸ್ ಕೇಂದ್ರ ಸರ್ಕಾರ ಅವ್ರನ್ನೇ. ಗವರ್ಮೆಂಟ್. ಮೋದಿನ ತೆರಿಗೆ ತಗೋತಾ ಇರೋದು ಕರ್ನಾಟಕದಿಂದ, ತಮಿಳುನಾಡು ತಗೋತಾ ಇರೋದು ಕೇಂದ್ರ ಸರ್ಕಾರ ತಗೋತಾ ಇರೋ ತೆರಿಗೆನ. ಕೇಂದ್ರ ಸರ್ಕಾರ ಯೂನಿಯನ್ ಗವರ್ಮೆಂಟ್ ಅದೊಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ ಜವಾಬ್ದಾರಿ ಇದೆ, ಹೊಣೆಗಾರಿಕೆ ಇದೆ. ನೀವು ಎರಡು ರಾಜ್ಯಗಳನ್ನ ಕರೆಸಿ ಕುಂಡಿಸಿ ಇತ್ಯರ್ಥ ಮಾಡಿ ಸಂಧಾನ ಮಾಡಿ ನೀವು ಅನುಮತಿ ಕೊಡ್ಬೇಕಾದ ನಿಮ್ಮ ಹೊಣೆಗಾರಿಕೆ ಇದೆ. ಪಲಾಯನ ಮಾಡ್ತಿದ್ದೀರಾ, ಓಡೋಗ್ತಾ ಇದ್ದೀರಾ, ಹೇಡಿಗಳ ತರ ಬಿಹೇವ್ ಮಾಡ್ತಾ ಇದ್ದೀರಾ. ಹೇಡಿಗಳು 19 ನೀವ್ರಿ, ಸಂಸದರು, ಕಾಂಗ್ರೆಸ್ ಅವರು 19 70 ವರ್ಷ BJP ಹೇಡಿಗಳ ತರ JDS ಆಡಳಿತ ಮಾಡಿದ್ಕೆ ಈ ಶಾಸಕರ ಪರಿಸ್ಥಿತಿಗಳು. ಸಂಸದರಲ್ಲ, 19 ಜನ. ಆ ಟೈಮ್ಗೆ ಸರಿಯಾಗಿ ನೀವು ಮಾಡ್ಬಿಟ್ಟಿದ್ರೆ ಈ Okay. ಸಮಸ್ಯೆಗಳೇ ಬರ್ತಿರಲ್ಲ. ನಿಮ್ಮ ಅನುಮತಿ ಕೊಡಿ. ನಿಮ್ಗೆ ಕಾಂಗ್ರೆಸ್ ಅವರಿಂದಲೇ ದೇಶಕ್ಕೆ ಕಂಟಕ ಬಂದಿದ್ದು. ನಾವೇ ಕಟ್ಟಿರೋದು, ಯಾಕೆ ಕಟ್ಟ್ರೆ? ಅಖಾಡ ನಾವೇ ಕಟ್ಟಿರೋದು ಡಿಸ್ಪ್ಯೂಟ್ ದೇಶಕ್ಕೆ. ಡಿಸಿಷನ್ ಮತ್ತೆ ಮುಂದುವರಿಸಿ.